ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSR ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಮತ್ತೊಮ್ಮೆ ಗಣೇಶ ಗೂಡನ್ ಕರ್ಕೊಂಡ್ ಬಂದಿನಿ. ಇದು ನನ್ನ ಎರಡನೇ ವಿಡಿಯೋ. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲಿ SLV ಕಲಾರ್ಟ್ಸ್ ಮಂಡ್ಯ ಒಂದು ಬಿಟ್ಟು ತೋರಿಸಿದೆ ಗೊತ್ತಾ. ಸೊ ಅದೇ ತರ ಕಾನ್ಸೆಪ್ಟ್ ಇವ್ರದ್ದು ಕೂಡ. ಇವತ್ತು ನಾನು ಬೆಂಗಳೂರಲ್ಲಿ ಇರುವಂತ ಒಂದು ಗಣೇಶ ಗೂಡನ್ ಯಾವ್ದು ಹೇಳಿದ್ರೆ ದಿನೇಶ್ ಎಂಟರ್ಪ್ರೈಸ್ ಅಂತ ಆಗಿದೆ. ಆಕ್ಚುಲಿ ಹೋದ ವರ್ಷ ಕೂಡ ತೋರಿಸಿದ್ದೆ ನಾನು. 3 ಅಡಿಯಿಂದ ನಿಮಗೆ ಸರಿ ಸುಮಾರು 20 ಅಡಿ ಗಂಟೆ ಪೇಪರ್ ಗಣೇಶಗಳು ಸಿಗ್ತವೆ. ಆಕ್ಚುಲಿ ಇದೇನ್ ನೋಡ್ತಾ ಇರೋ ಕೂಡ ಇದು ಕೂಡ ಪೇಪರ್ ಗಣೇಶ ಇರ್ತಾರೆ. ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೋಡಿ ಹೇಳ್ತೀನಿ. ಇಷ್ಟು ದೊಡ್ಡ ವಿಗ್ರಹ ಓಕೆ, ನಾವು ಮಣ್ಣಲ್ಲಿ ಆಗಿದ್ರೆ ಕಾಮನ್ ಆಗಿ ಎಷ್ಟು ಏನದು ಮಿನಿಮಮ್ ಒಂದು 4 ಜನ ಬೇಕು. ಇಲ್ಲೊಂದಿಬ್ರು, ಆ ಕಡೆ ಒಂದಿಬ್ರು, ಹಿಂದೆ ಇಬ್ರು. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಆರಾಮಾಗಿ ಒಬ್ಬರೇ ಎತ್ತಿ ನಿಮ್ಗೆ ಅಲ್ಲಾಡಿಸ್ಬೋದು. ಇದೊಂದೇ ಅಲ್ಲ ಆಕ್ಚುಲಿ. ಇನ್ನ ಬನ್ನಿ ಇಲ್ಲಲ್ಲಿ ನೋಡಿ, ಹಿಂಭಾಗದಲ್ಲಿ ನೋಡ್ತಿರ್ಬೋದು ನೋಡಿ ವೀಕ್ಷಕರೇ. ನೋಡಿ ಇದೊಂಥರ ಮಾಡಲ್ ಇಲ್ಲಿ ನೋಡ್ತಾ ಇರಲ್ಲ, ಇದೊಂಥರ ಡಿಫ್ರೆಂಟ್ ಮಾಡಲ್ ಅಂತ ಹೇಳ್ಬೋದು. ಶಿವ ಇರೋ ತರದ್ದು ಓಕೆ. ಇನ್ನ ಈ ಕಡೆ ಬಾಯಿಟ್ಟಿನಿ ನೋಡಿ, ಇದು ಹಿಂಗ್ ನೋಡ್ತಾ ಇದು ಆನೆ ಮೇಲೆ ಕೂತಿರೋ ತರ ಗಣೇಶ ನೋಡ್ಬೋದು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ನಂದಿ ಮೇಲೆ ಕೂತಿರೋ ತರ ಗಣೇಶ. ಸ್ವಲ್ಪ ಹತ್ರದ ಮೇಲೆ ತೋರಿಸಿದ್ದೀನಿ ನೋಡಿ, ಇದು ನಂದಿ ಮೇಲೆ ಕೂತಿರೋ ಗಣೇಶ. ಇದೆಲ್ಲ ಆಕ್ಚುಲಿ 8 ಫೀಟ್ ಇಲ್ಲಿರೋದಲ್ಲ ಆಕ್ಚುಲಿ ಆಲ್ಮೋಸ್ಟ್ ಎಷ್ಟು ಒಂದು 6 ಇಂದ 8 ಫೀಟ್ ಗಂಟ ಇದೆ ಆಕ್ಚುಲಿ ಇಲ್ಲೆಲ್ಲ ಓಕೆನಾ. ನೋಡಿ 1 2 ಇಲ್ಲಿ ಸರಿ ಸುಮಾರು ಏನಂದ್ರೆ ಒಂದು 20-30 ಇದೆ. ಆಕ್ಚುಲಿ ಇನ್ನೊಂದು ಗೋಡನ್ ಇದೆ ವೀಕ್ಷಕರೇ ಓಕೆನಾ. ಇನ್ನೊಂದು ಗೋಡನಲ್ಲಿ ನಿಮ್ಗೆ ಆಕ್ಚುಲಿ 20 ಫೀಟ್ ಗಂಟ ಇದೆ. ಅಟ್ ಪ್ರೆಸೆಂಟ್ ಇವಾಗ ಈ ಸ್ಟಾಕ್ ಬಂದಿರೋದನ್ನ ಅಪ್ಡೇಟ್ ತೋರಿಸ್ತಾನೆ ಅಷ್ಟೇ ನಿಮ್ಗೆ. ಮತ್ತೆ ಇವ್ರಿಗೆ ಇಷ್ಟೇ ಅಲ್ಲ, ಇವರು ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಗೆ ಮಣ್ಣಿನ ಗಣೇಶ ಕೂಡ ಮಾಡ್ತಾರೆ. ಚಿಕ್ಕದು ಎಷ್ಟು ನಾಣ್ಯ ಗಣೇಶ, ಒಂದ್ ಕೈ ಇಷ್ಟು ಬರ್ತದೆ ಗೊತ್ತಾ, ಅದರಿಂದ ಹಿಡಿದು ನಿಮ್ಗೆ ಇದು 8 ಫೀಟ್ ಗಂಟ ನಿಮ್ಗೆ ಮಣ್ಣಿಂದಲ್ಲಿ ಮಾಡ್ತಾರೆ ಓಕೆನಾ. ನೋಡಿ ಎಷ್ಟು ತಗದ ಮಾಡ್ಲು. ಆಕ್ಚುಲಿ ಇದು ವೈಟ್ ಅಲ್ಲಿ ಇರೋದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ವೆರಿ ವೈಟಿಶ್ ಆಗಿ ಕಾಣ್ತಿರ್ಬೋದು. ಇದೆಲ್ಲ ಆಕ್ಚುಲಿ ನಿಮ್ಗೆ ಕಲರೇಷನ್ ಆದ್ಮೇಲೆ ಇನ್ನ ಮಸ್ತ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಇನ್ನ ಈ ಕಡೆ ಎಲ್ಲ ಇದೆ ವೀಕ್ಷಕರೇ. ಆಕ್ಚುಲಿ ಹೋಗಕ್ ಆಗಲ್ಲ, ಸ್ವಲ್ಪ ಸಿಗರೇಟ್ ಮಾಡಿ ಕೊಟ್ಟಿದ್ದಾರೆ. ಸ್ವಲ್ಪ ಕಲರೇಷನ್ ಆದ್ಮೇಲೆ ನೆಕ್ಸ್ಟ್ ಟೈಮ್ ಬಂದು ತೋರಿಸ್ತೀನಿ ನಿಮಗೆ ಕಲರೇಷನ್ ಆದ್ಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ನೋಡಿ ಎಲ್ಲ ಇದೆಲ್ಲ ಇದು ನೋಡಿ ಹಂಸ ಮೇಲೆ ಕೂತಿರೋದ್ರ ನೋಡ್ತಿರ್ಬೋದು ನೀವು ಇಲ್ಲಿ. ಸಕ್ಕದಾಗಿದೆ ನೋಡಿ. ಇವೆಲ್ಲ ಯಾವ್ದು POP ಇಲ್ಲ, ಮತ್ತೊಂದ್ಸತಿ ಹೇಳ್ತಾ ಇದೀನಿ, ಇದೆಲ್ಲ ಪರಿಸರ ಸ್ನೇಹಿ ಗಣೇಶ ವೀಕ್ಷಕರೇ. ಇದೆಲ್ಲ ಆಕ್ಚುಲಿ ನಿಮ್ಗೆ ನೀರಲ್ಲಿ ಬಿಟ್ಟು ಇಲ್ಲ 2 ಇಂದ 3 ವರ್ಷ ಕರ್ಗೋಗುತ್ತೆ. ಅಷ್ಟು ನಿಮ್ಗೆ ಪರಿಸರ ಸ್ನೇಹಿ ಹೇಳ್ಬೋದು. ಆಕ್ಚುಲಿ ಆದಷ್ಟು ನಿಮ್ಗೆ POP ಆಲ್ಮೋಸ್ಟ್ ಈ ಸತಿ ಬೆಂಗಳೂರಲ್ಲಿ POP ಬ್ಯಾನ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಕರ್ನಾಟಕದ POP ಬ್ಯಾನ್ ಮಾಡಿದ್ದಾರೆ. ಹೈದರಾಬಾದ್ ಆಗಲಿ POP ಇದೆ, ಬಟ್ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇಲ್ಲ POP. ದಯವಿಟ್ಟು POP ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ತೀನಿ. ಮತ್ತೆ ಇನ್ನ ಬನ್ನಿ ಈ ಕಡೆ ನೋಡೋಣ. ಡಿಫ್ರೆಂಟ್ ಮಾಡಲ್, ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಮಾಡಲ್ಸ್ ಇದೆ. ಸ್ವಲ್ಪ ಚೇಂಜಸ್ ಇದೆ ನೋಡಿ. ಸ್ವಲ್ಪ ದೊಡ್ಡ ಸೈಜ್ ಇದೆ ಆಕ್ಚುಲಿ. ಇದು ಬಂದು 8 ಫೀಟ್ ಅನ್ಕೋತೀನಿ. ಇದು ಬಂದು 6 ಫೀಟ್. ಇದು ನೋಡ್ತಾ ಇರೋದು ಬಂದು 6 ಫೀಟ್. ಇದು ಬಂದು 8 ಫೀಟ್. ನಮ್ದು ಹೈಟ್ ಅಬ್ಸರ್ವ್ ಮಾಡ್ಬೋದು, ನಿಮ್ಗೆ ಗೊತ್ತಾಗತ್ತೆ ಅನ್ಕೋತೀನಿ. ಸಕಲಾಗಿದೆ ನೋಡಿ ವೀಕ್ಷಕರೇ, ಸಕಲಾಗಿದೆ. ಆಕ್ಚುಲಿ ಹತ್ರದಲ್ಲಿ ಬಾ ಹೇಳ್ತೀನಿ ನೋಡಿ, ಇಲ್ಲಿ ನೋಡ್ಬೋದು ಇಲ್ಲ ಕ್ರ್ಯಾಕ್ ಬಿಟ್ಟಿದೆ. ಇವೆಲ್ಲ ಬಂದು ಇಲ್ಲೇನ್ ನೋಡ್ತಾ ಇರೋದು ಕ್ರ್ಯಾಕ್ ಬಿಟ್ಟಿರೋದು. ಇವೆಲ್ಲ ಮತ್ತೆ ಪ್ಯಾಚ್ ಅಪ್ ವರ್ಕ್ ಮಾಡ್ತಾರೆ ಇದನ್ನ ಓಕೆನಾ. ಇವೆಲ್ಲ ಬಂದು POP ಅಲ್ಲ. ಮೈನ್ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ನಿಮಗೆ, POP ಎಲ್ಲ ಅಂದ್ಬಿಟ್ಟು ಹೇಳ್ತಾ ಇದೀನಿ. ನೋಡಿ ಇಲ್ಲಿ ಏನ್ ನೋಡ್ತಾ ಇರಾ, ಇಲ್ಲೇನೊಂದು ಇದು ಬರುತ್ತೆ ಒಂದು ಫೇಸ್, ಯಾವ್ದೋ ಒಂದು ಏನದು ನನ್ಗೆ ಅನ್ಸ್ದಂಗೆ ಇದು ಯಾವ್ದು ಇದು ಮಾಡಿದ್ದು ಯಾವ್ದೋ ನಂದಿ ಮೇಲೆ ಕೂತಿರೋ ತರ ಇದು ನೋಡ್ತಿರ್ಬೋದು ನೀವು. ಇಲ್ಲಿ ಫೇಸ್ ಇನ್ನ ಅಂಟಿಸ್ತಾರೆ ಇದನ್ನ ಓಕೆನಾ. ನೋಡಿ ಇನ್ನ ಸಕ್ಕದಾಗಿದೆ. ಇದೆಲ್ಲ ಆಕ್ಚುಲಿ ಇನ್ನ ಕಲರೇಷನ್ ಮಾಡೋದು ಮಜಾ ಇದೆ. ಇನ್ನ ಬನ್ನಿ ಕೊಡಿ ನಿಮಿಷ ನೋಡಿ. ಅಲ್ಲಿ ಹಿಂದೆ ಏನ್ ನೋಡ್ತಾ ಇರ, ಅಲ್ಲಿ ನೋಡಿ ಹಿಂದೆ ತೋರಿಸ್ತೀನಿ ನಿಮ್ಗೆ. ನೋಡಿ ಅಲ್ಲೇನೆ ನೋಡಿ ವೆಂಕಟೇಶ್ವರನ್ ಕಾನ್ಸೆಪ್ಟ್ ನಾಮ ಹಾಕೊಂಡಿರೋದು ಮಸ್ತ್ ಆಗಿದೆ ನೋಡಿ, ನೋಡ್ತಿರ್ಬೋದು. ಇನ್ನು ಆ ಕಡೆಯಿಂದ ಆಲ್ಮೋಸ್ಟ್ ಅದೇ ತೋರಿಸ್ತೀನಿ ನಿಮ್ಗೆ. ಮೈನ್ ಮೊದಲನೇದಾಗಿ ನಿಮ್ಗೆ ಈ ಗಣೇಶಗಳು ಹೇಗೆ ರೆಡಿ ಆಗುತ್ತೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು ನೀವು ಇಲ್ಲಿ. ಈ ಒಂದು ತಲೆ ಏನಿದೆಲ್ಲ, ತಲೆ ಭಾಗ ಇವಾಗ ಇಲ್ಲಿ ನೋಡ್ತಿರ್ಬೋದು. ಇವಾಗ ಇಲ್ಲೇ ನೋಡ್ತಾ ಇರಲ್ಲ, ಇದೆಲ್ಲ ಅಟ್ಯಾಚ್ ಮಾಡುವಂಥದ್ದು. ಇವ್ರಿಗೆ ಇದೆಲ್ಲ ಸಪ್ರೇಟ್ ಬಾಡಿ ಸಪ್ರೇಟ್ ಬರುತ್ತೆ, ಕೈ ಸಪ್ರೇಟ್ ಬರುತ್ತೆ, ಸೊಳ್ಳು ಸಪ್ರೇಟ್ ಬರುತ್ತೆ ಓಕೆನಾ. ಮಾಡ್ಲಿಮ್ಗೆ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಈ ತರ ನಿಮ್ಗೆ ತಲೆ ಸಪ್ರೇಟ್ ಬರುತ್ತೆ ಗಣೇಶಂದು ಓಕೆನಾ. ತಲೆ ಆಗಿರ್ಬೋದು ಅಥವಾ ನೋಡಿ ಇಲ್ಲಿ ಸೊಂಡ್ಲು ನೋಡ್ತಿರ್ಬೋದು ನೀವು ಇಲ್ಲಿ, ಸೊಂಡ್ಲು ಸಪ್ರೇಟ್ ಆಗಿ ಬರುತ್ತೆ ಓಕೆನಾ. ಅದಾದ್ಮೇಲೆ ಪಕ್ಕದಲ್ಲಿ ವಾಹನಗಳು ಬರುತ್ತೆ ಗೊತ್ತಾ, ಅದ್ರದ್ದು ನಿಮ್ಗೆ ಆನೆ ಆಗಿರ್ಬೋದು, ಅದೆಲ್ಲ ಸಪ್ರೇಟ್ ಆಗಿ ಬರುತ್ತವೆ. ಇದನ್ನ ಇವರು ಪ್ಯಾಚ್ ವರ್ಕ್ ಮಾಡಿ ಇದು ಮಾಡ್ತಾರೆ. ಮತ್ತೆ ಇನ್ನೊಂದ್ಸತಿ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಕಾಣ್ತಾ ಇದೆ ಅನ್ಕೋತೀನಿ, ಎಲ್ಲ ಪೇಪರ್ ವೀಕ್ಷಕರೇ. ಸೌಂಡ್ ಕೇಳ್ತಿರ್ಬೋದು ನಿಮ್ಗೆ, ಎಲ್ಲ ಟೊಳ್ಳಿರೋದು ಎಲ್ಲ ಪೇಪರ್ ಗಣೇಶಗಳು. ಮತ್ತೊಂದ್ಸತಿ ಹೇಳ್ತಾ ಇದೆ ನಿಮ್ಗೆ ಓಕೆನಾ. ಬನ್ನಿ ಇವಾಗ ಇಲ್ಲಿ ಒಳಗಡೆ ಹೋಗ್ಕೊಂಡು ಬನ್ನಿ. ಇದೆಲ್ಲ ಆಲ್ಮೋಸ್ಟ್ ಒಂದು 8 ಅಡಿ ಗಣೇಶಗಳು ವೀಕ್ಷಕರು ನೋಡ್ತಿರ್ಬೋದು. ಇವೆಲ್ಲ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ನೋಡಿ. ಇದೆಲ್ಲ 8 ಅಡಿ ಗಣೇಶ. ಇದು ನಂದಿ ವಾಹನ, ನಂದಿ ಮೇಲೆ ಕೂತಿರೋಂಥದ್ದು. ಆಕ್ಚುಲಿ ಹೋದ ವರ್ಷ ತೋರಿಸೋವಾಗ ನಾನು ಆಕ್ಚುಲಿ ಆಲ್ಮೋಸ್ಟ್ ಏನೋ ಒಂದು 1 ಮಂತ್ ಇದ್ದಾಗ ಬಂದಿದ್ದೆ. ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿತ್ತು. ಸೊ ಆ ಕಾರಣಕ್ಕೆ ಇವಾಗ ಸ್ವಲ್ಪ ಬೇಗ ಬಂದು ತೋರಿಸೋಣ ನನ್ನ ಕಾರಣಕ್ಕೆ ಇವಾಗ ಬೇಗ ಬಂದಿದ್ದೀನಿ. ಇದು ನೋಡ್ತಿರ್ಬೋದು, ಇದು ಅಷ್ಟೇ. ಇದು ಜಿಂಕೆ ಮೇಲೆ ಕೂತಿರೋಂಥದ್ದು. ಇದು ಬಂದು ನಂದಿ ವಾಹನ, ಈ ಕಡೆ ಇರೋದಲ್ಲ ಓಕೆನಾ. ಇನ್ನ ಬನ್ನಿ ಮೆಲ್ಲಗ್ ಬರ್ಬೇಕು. ಇವೆಲ್ಲ ಇದು ಅಷ್ಟೇ. ಬಾ ನೀನು ಬಾ ಮೆಲ್ಲಗ್ ಬಾ. ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಇಲ್ಲೆಲ್ಲ ಸ್ವಲ್ಪ ನೋಡಿ ಇದೇ ಹೇಳಿದ್ ನೋಡಿ, ನಾಮ ಹಾಕಿರೋಂಥ ನೋಡಿ ವೆಂಕಟೇಶ್ವರ. ಅದೊಂಥರ ಗಣೇಶಂಗೆ ಎಲ್ಲಾ ಕಡೆ ನೀವು ಆಕ್ಚುಲಿ ಇದ್ ನೋಡಿದ್ರ, ಏನದು ಹೊಡಿಲಿ ಏನಪ್ಪ ಅದು ಪಟ್ಟೆ ನೋಡಿದ್ರ, ಪಟ್ಟೆ ಹಾಕಿರೋದು ನೋಡಿದ್ರ. ಇಲ್ಲಿ ನೋಡ್ಬೋದು ನೀವು ನಾಮ ಹಾಕಿರೋದನ್ನ ಅಬ್ಸರ್ವ್ ಮಾಡ್ಬೋದು ವೀಕ್ಷಕರೇ. ಇಲ್ಲಿ ಎಷ್ಟು ಸಾಕಾಗಿದೆ ನೋಡಿ ನಾಮ ಹಾಕಿರೋದು ನೋಡಿ. ಅದಾದ್ಮೇಲೆ ಇದ್ ನೋಡ್ಬೋದು. ಇನ್ನು ಈ ಕಡೆ ನೋಡಿ, ಇನ್ನ ಸಕಾಲಾಗಿದೆ ಇದೆಲ್ಲ.
ನೋಡ್ತಿರ್ಬೋದು. ಇದೆಲ್ಲ ನಂದಿ ವಾಹನ, ನಂದಿ ಮೇಲೆ ಕೂತಿರುವಂತದ್ದು ಓಕೆನಾ. ನೋಡಿ ಇಲ್ಲಿ ಆಕ್ಚುಲಿ ಇಲ್ಲಿ ಆಲ್ಮೋಸ್ಟ್ ಬೇಜಾನ್ ಇದಾವೆ ಇಲ್ಲೆಲ್ಲ. ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಲೈನ್ ಆಗಿ, ಹಂಗೆ ನೋಡ್ಕೊಂಡು ಹೋಗ್ಬಿಡಿ. ಇದೆಲ್ಲ ಆಲ್ಮೋಸ್ಟ್ 8 ಫೀಟ್ ಗಣೇಶಗಳು ಇವೆಲ್ಲ ನೋಡ್ತಿರ್ಬೋದು. 8 ಅಡಿ ಗಣೇಶ ಇವೆಲ್ಲ ನೋಡಿ. ಅವಾಗ ಹೇಳಿದ್ನಲ್ಲ ಈ ತಲೆ ಸೆಪರೇಟ್ ಬರುತ್ತೆ, ಪ್ಯಾಚ್ ವರ್ಕ್ ಮಾಡ್ತಾರೆ ಇಲ್ಲಿ ಓಕೆನಾ. ನೋಡಿ ಇದೇ ನಿಮ್ಗೆ ಅಲ್ಲಿಂದ ಅವಾಗ ತೋರಿಸಿದ್ನಲ್ಲ ಅದೇ ಮಾಡ್ಲಿ ನೋಡ್ತಿರ್ಬೋದು. ಸಕ್ಕದಾಗಿದೆ ನೋಡಿ ಹೇಗಿದೆ, ಸಕ್ಕದಾಗಿದೆ. ಬಟ್ ಇವೆಲ್ಲ ಪರಿಸರ ಸ್ನೇಹಿ. ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ನಿಮ್ಗೆ, ಇದೆಲ್ಲ ಪರಿಸರ ಸ್ನೇಹಿ ಅಂದ್ಬಿಟ್ಟು ನೋಡಿ ಎಷ್ಟು ಸಕ್ಕದಾಗಿದೆ ನೋಡಕ್ಕೆ. ನೋಡಿ 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 ನೋಡ್ತಾ ಇದ್ದೀರ ಅನ್ಕೋತೀನಿ. ನೋಡಿ ಇದೆಲ್ಲ ನೋಡ್ತಾರೆ. ಆಕ್ಚುಲಿ ಇದು ಇಷ್ಟೇ ಅಲ್ಲ ವೀಕ್ಷಕರೇ, ಇಲ್ಲಿ ಹಿಂಭಾಗದಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ನೋಡಿ. ಅಲ್ಲೇ ನೋಡ್ತಾ ಇರ ಇವರು ಬರೀ ಗಣೇಶ ವಿಗ್ರಹ ಒಂದೇ ಅಲ್ಲ ವೀಕ್ಷಕರೇ, ದಸರಾ ಬೊಂಬೆ ಕೂಡ ತಯಾರು ಮಾಡ್ತಾರೆ. ಅದು ಪರಿಸರ ಸ್ನೇಹಿ ಪೇಪರ್ ತೋರಿಸಲು ಅದೇ ತರ ಮಾಡ್ಲುಗಳಲ್ಲಿ ನೋಡ್ತಿರ್ಬೋದು. ಗೌರಿ ಆಗಿರ್ಬೋದು, ಈ ದಸರಾ ಬೇಕಾದ ದಸರಾ ಉತ್ಸವ ಮೂರ್ತಿ ಆಗಿರ್ಬೋದು, ಇಲ್ಲೆಲ್ಲ ಆಗಿರ್ಬೋದು. ಬನ್ನಿ ಹಿಂದೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮ್ಗೆ, ಹಿಂದೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ. ಅಲ್ಲಿ ಆಕ್ಚುಲಿ ಹೇಗ್ ಗಣೇಶ ಮಾಡಿ ನೋಡಿ ಇಲ್ಲ ಮೇಲೆ ನೋಡ್ತಿರ್ಬೋದು. ಇಲ್ಲೆಲ್ಲ ಇದೆಲ್ಲ ಹೋದ ವರ್ಷದ ಗಣೇಶಗಳು ಇಲ್ಲ, ಇನ್ನ ಮಾಡ್ತಾರೆ ಈ ತರದೆಲ್ಲ. ಆಕ್ಚುಲಿ ನೋಡಿ ಎಷ್ಟು ಸಕ್ಕದಾಗಿದೆ ನೋಡಿ. ಜೂಮ್ ಆಗಿ ತೋರಿಸ್ತಾರೆ ನೋಡಿ. ಇದೆಲ್ಲ ನೋಡ್ತಿರ್ಬೋದು ನೀವು. ಇದೆಲ್ಲ ಹೋದ ವರ್ಷ ಮಾಡ್ಲುಗಳು. ಇನ್ನ ಆಕ್ಚುಲಿ ಈ ತರ ಮಾಡ್ಲುಗಳು ಬೇಜಾನ್ ಮಾಡ್ತಾರೆ ಇವರು, ಈ ವರ್ಷ ಕೂಡ ಮಾಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ ನೋಡಿ. ಇದು ಆಕ್ಚುಲಿ ಇನ್ನೂ ಅಬ್ಸರ್ವ್ ಮಾಡಿಲ್ಲ ವೀಕ್ಷಕರೇ. ಗಣೇಶನ್ ಕೆಳಗಡೆ ಇನ್ನೊಂದು ಚಿಕ್ಕ ಗಣೇಶ ಅಂತ ಅಬ್ಸರ್ವ್ ಮಾಡಿಲ್ಲ ನೋಡಿ. ಗಣೇಶನ್ ಕೆಳಗಡೆ ಇನ್ನೊಂದು ಚಿಕ್ಕ ಗಣೇಶ ಸಕ್ಕದಾಗಿದೆ ಮಾಡ್ಲಿದ್ದು ಅಲ್ವಾ. ಸರಿ ಬನ್ನಿ ಬನ್ನಿ ಬನ್ನಿ. ಸೊ ಇದು ಬಂದು ಮೇಲ್ ತೋರಿಸಿರೋದು ನಿಮ್ಗೆ. ಇನ್ನು ಇಲ್ಲೊಂದು ಚಿಕ್ಕ ಪುಟ್ಟ ಗೋಡೌನ್ ಇದೆ. ಇದೆಲ್ಲ ಬಂದು ಮಣ್ಣಿಂದು ಆಕ್ಚುಲಿ ನೋಡಿ. ಇದೆಲ್ಲ ಮಣ್ಣಿಂದ ನೋಡಿ. ಈ ತರ ಪುಟ್ ಗಣೇಶಗಳು ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು. ಇದೆಲ್ಲ ಆಕ್ಚುಲಿ ಹೋದ ವರ್ಷದ್ದು ಇನ್ನ ಕೆಳಗಡೆ ಮಾಡಿದಾರೆ, ರೆಡಿ ಇರೋದು. ಇವಾಗ ಜಸ್ಟ್ ಒಂದು ಸ್ಯಾಂಪಲ್ ಪೀಸ್ ತೋರಿಸ್ತಾನೆ ಯಾವ ತರ ಮಾಡ್ತಾರೆ ಅನ್ಬಿಟ್ಟು. ನಾಣ್ಯ ಗಣೇಶ ಒಂದಿದೆ, ನಾಣ್ಯ ಗಣೇಶ ಅನ್ಬಿಟ್ಟು. ಅದು ನಿಮ್ಗೆ ಏನಿಲ್ಲ ಒಂದ್ ಬೆರಳು ಇಷ್ಟೇ ಬರೋದು ನಾಣ್ಯ ಗಣೇಶ. ಅದು ಕೂಡ ತೋರಿಸ್ತೀನಿ ಕೆಳಗಡೆ ನೋಡಿ. ಇದು ನೋಡ್ಬೋದು ನೋಡಿ. ಇದು ನೋಡಿ ಹೆಂಗಿದೆ ಮಣ್ಣಿನ ಗಣೇಶ ನೋಡಿ. ಸೇಮ್ ಒಳ್ಳೆ ಬಾಂಬೆ ಗಣೇಶ ಟೈಪ್ ಅಲ್ಲಿ ಇದೆ, ನಿಮ್ಗೆ POP ಟೈಪ್ ಅಲ್ಲಿ ಇದೆ ಆಕ್ಚುಲಿ ನೋಡಕ್ಕೆ. ಸಕ್ಕದಾಗಿದೆ ನೋಡಿ. ಕ್ರಿಶ್ಚಿಯನ್ ಕಾನ್ಸೆಪ್ಟ್ ನೋಡ್ತಿರ್ಬೋದು ನೀವು ಇಲ್ಲಿ. ಇನ್ನ ಇಲ್ಲೆಲ್ಲ ನೋಡ್ಬೋದು ವೀಕ್ಷಕರು, ಇದನ್ನ ಮಾಡ್ತಾ ಇದಾರೆ ಆಕ್ಚುಲಿ. ಇದೆಲ್ಲ ಹೋದ ವರ್ಷ ಕಾನ್ಸೆಪ್ಟ್ ಇದೆಲ್ಲ ಇನ್ನ ಕೆಳಗಡೆ ವರ್ಕ್ ನಡೀತಾ ಇದಾವೆ. ಮತ್ತೆ ಈ ಕಡೆ ಬನ್ನಿ, ನಿಮ್ಗೆ ಏನ್ ಹೇಳಿದಾರ ನೋಡಿ. ಕೃಷ್ಣ ಜನ್ಮಾಷ್ಟಮಿ ದಿನ ಕೂಡ ಇಕ್ತಾರೆ ಗೊತ್ತಾ, ಅದು ಕೂಡ ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು. ಒಂದೆಲ್ಲರಲ್ಲ ನೋಡಿ ನೋಡಿ ಎಷ್ಟು ಜೋಡಿಸ್ಯಾರೆ ಅದಾಗಿರ್ಬೋದು. ಮತ್ತೆ ಇಲ್ಲರ ಇರೋದು ಇನ್ನ ಅನಿಸ್ತಾರೆ ನೋಡಿ. ಬುದ್ಧನ ವಿಗ್ರಹ, ಬುದ್ಧನ್ ನೋಡ್ತಾರೆ. ಹತ್ರ ಬಾ ನೋಡಿ. ಬುದ್ಧನ್ನು ಕೂಡ ಮಾಡ್ತಾರೆ ನೋಡ್ತಿರ್ಬೋದು ನೀವು ಇಲ್ಲಿ. ಬುದ್ಧ ನೋಡ್ತಾ ಇರ ನೀವು ಇಲ್ಲಿ ಓಕೆನಾ. ನೋಡಿ ದೊಡ್ಡದಲ್ಲ, ಚಿಕ್ಕ ಸೈಜ್ ನೋಡ್ಬೋದು. ದೊಡ್ಡದಿಂದ ಚಿಕ್ಕ ಸೈಜು ಎಲ್ಲ ನೋಡ್ಬೋದು. ಮತ್ತೆ ಗೌರಿ ನೋಡ್ಬೋದು, ಸ್ವಲ್ಪ ಹೊಡೆದೋಗಿದೆ ಓಕೆನಾ. ಬನ್ನಿ ಆಕ್ಚುಲಿ ನೋಡಿ. ಇದೆಲ್ಲ ಗಣೇಶಗಳು ಇದೆಲ್ಲ ನೋಡಿ. ಸ್ವಲ್ಪ 30 ನಿಮಿಷ ಅದನ್ನ ತೋರಿಸ್ತೀನಿ. ಅದರ ಸ್ವಲ್ಪ ಹಿಂದೆ ಕಟ್ಬಿಟ್ಟವ್ರೆಲ್ಲ, ಹಿಂದೆ ಸ್ವಲ್ಪ ಕಟ್ಟಿದ್ದಾರೆ ಓಕೆನಾ. ಮತ್ತೆ ಇದು ನೋಡಿ ಇಲ್ಲೇನು ಈ ಕಡೆ ನೋಡ್ತಾ ಇದ್ದಾರೆ ವೀಕ್ಷಕರೇ. ಇದು ಬಂದು ಅಚ್ಚುಗಳು ಇವಲ್ಲ. ಗೌರಿ ಗಣೇಶ ನೋಡಿ, ಇದು ದೊಡ್ಡ ಅಚ್ಚು ಇವಲ್ಲ. ಗೌರಿ ಗಣೇಶ ಹೇಗ್ ತಯಾರಿಸ್ತಾ ಇದ್ರ ಕೂಡ ಹಾಕ್ಬಿಟ್ಟು ತಯಾರಿಸ್ತಾರೆ ಗಣೇಶ. ಗೌರಿ ಆಗಿರ್ಬೋದು ಅದೆಲ್ಲ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ವೀಕ್ಷಕರೇ ಎಷ್ಟು ದೊಡ್ಡ ಗಣೇಶನ್ ತಲೆ ನೋಡಿ. ಇದೇ ಹೇಳಿದಾನೆ 20 ಅಡಿ ಗಣೇಶನ ತಲೆ ಇದೆ ಆಕ್ಚುಲಿ. ಎಷ್ಟು ದೊಡ್ಡದಾಗಿದೆ ಇದೆಲ್ಲ. ಇದು ಕೂಡ ಪೇಪರ್ ಗಣೇಶನ ವೀಕ್ಷಕರೇ ನೋಡಿ. ಒಳಗಡೆ ಬಂದು ತೋರಿಸ್ಬೂರ ನೋಡಿ. ಒಳಗಡೆ ಬಾ ಇಲ್ಲಿ ನೋಡಿ. ಇಲ್ಲಿ ನೋಡಿ ಗೊತ್ತಾಗ್ತಿದೆ ನಿಮ್ಗೆ. ಇದೆಲ್ಲ ಪೇಪರ್ ಮಾಡೋದು ನಿಮ್ಗೆ ಗೊತ್ತಾಗ್ತಿದೆ ನೋಡಿ. ತೋರಿಸ್ತೀನಿ ನಿಮ್ಗೆ ನೋಡಿ. ಪೇಪರ್ ಕಾಣ್ತೀಯ ನಿಮ್ಗೆ? ಅದೇ ಹೇಳಿದ್ದಾನೆ ಪೇಪರ್ ಅನ್ಬಿಟ್ಟು ಓಕೆನಾ. ಬನ್ನಿ ಇನ್ನ ಆ ಕಡೆ ಮಣ್ಣಿನ ತೋರಿಸ್ತೀನಿ ಬನ್ನಿ. ಆ ಕಡೆ ಏನ್ ನಿಮ್ಗೆ ಇವಾಗ ಪೇಪರ್ ತೋರಿಸಿದ್ದೆ, ಈ ಕಡೆ ಮಣ್ಣಿನ ಕೂಡ ತೋರಿಸ್ತೀನಿ ಬನ್ನಿ. ನೋಡಿ ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲೊಂದು ಚಿಕ್ಕ ಗಣೇಶ ನೋಡ್ಬೋದು ಇಲ್ಲಿ. ಇದು ನನಗೆ ಅನಿಸ್ದಂಗೆ ಒಂದು ಮೂರು ಅಡಿ ಕೊಟ್ಟಿದ್ದೀನಿ ಗಣೇಶ ಇದು. ಇನ್ನು ಅದೇ ತರ ಇಲ್ಲ ಹೊಗಡೆ ಬಾ ನೋಡಿ. ಅಲ್ಲಿ ನೋಡಿ ಎಷ್ಟಿದಾವೆ ನೋಡಿ ಗಣೇಶಗಳು. 1 2 ಅಲ್ಲ ನೋಡಿ, ಲೈನ್ ಆಗಿ ಜೋಡಿಸಿದಾರೆ. ಇದೆಲ್ಲ ಇನ್ನ ಏನ್ ಮಾಡ್ತಾ ಇರಲ್ಲ. ಒಂದ್ ಕೋಟ್ ಆಗಿದೆ ಅನ್ಕೋತೀನಿ. ಇನ್ನ ಮತ್ತೆ 2-3 ಕೋಟ್ ಮುಗಿಸ್ತಾರೆ. ಇನ್ನು ಅಲ್ಲಿ ನೋಡ್ಬೋದು ನೋಡಿ. ಅಲ್ಲೆಲ್ಲ ನೋಡ್ತಿರ್ಬೋದು. ಅಲ್ಲೆಲ್ಲ ಜೋಡಿಸಿದ ನೋಡಿ. ಇದೆಲ್ಲ 1.5 ಅಡಿ 2 ಅಡಿ ಗಣೇಶಗಳು ನೋಡ್ತಿರ್ಬೋದು. ಇದೆಲ್ಲ ರೆಡಿ ಆಗ್ತಾ ಇದ್ದಿನ್ನ. ರೆಡಿ ಆದ್ಮೇಲೆ ಕಲರ್ ಆದ್ಮೇಲೆ ಇನ್ನ ನೋಡಕ್ ಮಜಾ ಇರುತ್ತೆ ಅಂತ ಹೇಳ್ಬೋದು. ಇನ್ನ ಸಕ್ಕದಾಗಿದೆ ನೋಡಿ ಪುಟ್ ಗಣೇಶಗಳು. ಸೊ ವೀಕ್ಷಕರ ಮೇಲ್ ತೋರಿಸ್ದೆ, ಗೋಪುರದಲ್ಲಿ ಹೊಸ ಕಾನ್ಸೆಪ್ಟ್ ಮಾಡಿದ್ದಾರೆ ಗಣೇಶ ಅನ್ಬಿಟ್ಟು ನೋಡ್ತಿರ್ಬೋದು ನೀವು ಇಲ್ಲಿ. ಎಷ್ಟು ಫೀಟ್ ಇದೆ ಸರ್ ಇದು? 2.5 2.25 ಬರ್ತದೆ. ಇದು ಆಕ್ಚುಲಿ ಪ್ಯೂರ್ ಮಣ್ಣಿನ ಗಣೇಶ ಇದು ಆಕ್ಚುಲಿ ನೋಡಿ. ಸಖತ್ ಭಾರ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ. ಮಣ್ಣಿಂದ ಭಾರ ಇದ್ದೇ ಇರುತ್ತೆ. ಎಷ್ಟು ಸಕ್ಕದಾಗಿದೆ ಅಂದ್ರೆ ಗೋಪುರಕ್ಕೆ ಗಣೇಶ ಅಟ್ಯಾಚ್ ಆಗಿದೆ ಆಕ್ಚುಲಿ. ಸಕ್ಕದಾಗಿದೆ ಹೊಸ ಮಾಡಲ್ ಅಂತ ಹೇಳ್ಬೋದು. ಇದೇ ಫಸ್ಟ್ ಟೈಮ್ ನಾನು ಈ ತರ ಮಾಡಲ್ ನೋಡಿರೋದು ಆಕ್ಚುಲಿ. ಇಲ್ಲೆಲ್ಲ ರೆಡಿ. ಇದು ಬಂದು ಪಕ್ಕದಲ್ಲಿ ನೋಡ್ತಿರ್ಬೋದು. ಇದು ಎಲೆ ಮೇಲೆ ಇರುವಂತದ್ದು. ಇದು ಬಂದ್ಬಿಟ್ಟು ಏನದು ಗೋಪುರದ ಅಲಂಕಾರ. ಗೋಪುರದ ಮೇಲೆ ಇರುವಂತ ಗಣೇಶ ಅದು ಸಕ್ಕದಾಗಿದೆ ಅಂತ ಹೇಳ್ಬೋದು. ಹತ್ತದಲ್ಲಿ ಬೈ ತೋರ್ಸು ನೋಡಿ. ಎಷ್ಟು ಝೂಮ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ನೋಡಿ.
ಪ್ಯೂರ್ ಮಣ್ಣಿಂದು ಸಕಾಲಿದೆ, ಹೊಸ ಮಾಡ್ಲತ್ರಿ, ಸೂಪರ್ ಆಗಿದೆ. ಒಂದು ಹೊಸದಾಗಿ ಏನೋ ಗಣೇಶ ಕುಣಿಸ, ಪ್ರತಿ ಸತಿ ನಾರ್ಮಲ್ ಗಣೇಶ ಕುಣಿಸಿರ್ತೀರಾ, ಈ ಸತಿ ನೀವು ಟ್ರೈ ಮಾಡ್ಬೋದು ನೀವು ಆಕ್ಚುಲಿ. ಸೊ ವೀಕ್ಷಕರೇ, ಅವಾಗಲೇ ನಿಮ್ಗೆ ತೋರಿಸಿನಿ ಮಣ್ಣಿನ ಗಣೇಶ ತೋರಿಸಿನಿ, ಮತ್ತೆ 8 ಅಡಿ ಪೇಪರ್ ಗಣೇಶ ತೋರಿಸಿನಿ. ಬಟ್ ಅಟ್ ಪ್ರೆಸೆಂಟ್ ಇವಾಗ ಬಂದಿರೋದು ಅವ್ರದ್ದೇ ಮತ್ತೊಂದು ಗೋಡನ್ನು, ದೊಡ್ಡ ಗೋಡನ್ನು. ಇಲ್ಲಿ 8 ಅಡಿಯಿಂದ 20-22 ಅಡಿ ಗಂಟ ಪೇಪರ್ ಗಣೇಶಗಳು ಅದನ್ನು. ಓಕೆನಾ, ಇಲ್ಲಿ POP ಇಲ್ಲ, ಪೇಪರ್ ಗಣೇಶ. ಓಕೆನಾ, ಬನ್ನಿ ಹೊರಡು ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಮೊದಲನೇದಾಗಿ ಗೋಡನ್ ಎಂಟ್ರಿ ಆಗೋಣ ಬನ್ನಿ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನೋಡಿ ವೀಕ್ಷಕರೇ, ನೋಡ್ತಿರ್ಬೋದು ಎಷ್ಟು ದೊಡ್ಡ ಗೋಡನ್ ಅಂದ್ಬಿಟ್ಟು. ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇವೆಲ್ಲ ಪೇಪರ್. ಓಕೆನಾ, ಮತ್ತೆ ನೋಡಿ ಇಲ್ಲಿ ಫಸ್ಟ್ ಅಲ್ಲೇ ತೋರಿಸ್ಬಿಡ್ತೀವಿ ಪೇಪರ್ ಅನ್ನು ಯಾಕೆ ಹೇಳ್ತಿತ್ತು ಮಾತ್ರ ಹೇಳ್ತೀವಿ. ನೋಡಿ ನೋಡಿ ಗೊತ್ತಾಗ್ತೀವಿ ಅನ್ಕೋತೀನಿ, ಇವೆಲ್ಲ ಪೇಪರ್ ನೋಡಿ ನಿಮ್ಮ ಮುಂದೆ ಹರಿತಾ ಇದೆ ನೋಡಿ, ಗೊತ್ತಾಗತ್ತೆ ಇದೆಲ್ಲ ಪೇಪರ್. ಯಾವ್ದು ನೀವು ಅನ್ಕೊಂಬಿಡಿ ಇದೆಲ್ಲ POP ಬಿಡಿ, ಯಾವ POP ಇಲ್ಲ ವೀಕ್ಷಕರೇ. ಮತ್ತೊಮ್ಮೆ ಹೇಳ್ತಾ ಇದೆ ನಿಮಗೆ, ಇದು ಆಕ್ಚುಲಿ ಏನು ಹಿಂಗಿದೆಲ್ಲ ಇದು ಮತ್ತೆ ರೆಡಿ ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಬರೋಸಲ್ಲಿ ರೆಡಿ ಮಾಡಿರ್ತಾರೆ. ಸೊ ಬನ್ನಿ, ಅದಾದ್ಮೇಲೆ ಇಲ್ಲೊಂದು ಜಸ್ಟ್ ಒಂದು ಲುಕ್ ಹಾಕಿ. ಇಲ್ಲೇನ್ ನೋಡ್ತಾ ಇದೀರಾ, ಇವೆಲ್ಲ ಬಂದ್ಬಿಟ್ಟು ಮಣ್ಣಿನ ಗಣೇಶಗಳು ಇವೆಲ್ಲ ಅಟ್ ಪ್ರೆಸೆಂಟ್ ರೆಡಿ ಆಗಿರೋಂಥದ್ದು. ಇವೆಲ್ಲ ಬಂದ್ಬಿಟ್ಟು ಒಂದು 6 ಅಡಿ 5 ಅಡಿ ಗಣೇಶಗಳು ಇವೆಲ್ಲ. ಓಕೆನಾ, ಇವಿಷ್ಟು ಮಣ್ಣು. ಓಕೆನಾ, ಅದಾದ್ಮೇಲೆ ಬನ್ನಿ. ಸೊ ಇವಾಗ ನಿಮ್ಗೆ ನಮ್ಮ ಹಿಂಭಾಗದಲ್ಲಿ ನೋಡ್ತಿರ್ಬೋದು ಇವೆಲ್ಲ ಪೇಪರ್ ಗಣೇಶಗಳು. ಸರ್ ಎಷ್ಟು ಫೀಟ್ ಇದು? 9 ಅಡಿ ಪೇಪರ್ ಗಣೇಶ ನೋಡ್ತಿರ್ಬೋದು ವೀಕ್ಷಕರೇ. ಹೈಟ್ ಕಂಪೇರ್ ಮಾಡ್ಕೊಳ್ಳಿ, ಒಂದು 5'11" ಇದ್ದೀನಿ, ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಗಣೇಶ ಅಂದ್ಬಿಟ್ಟು. ಇನ್ನು ಆಕ್ಚುಲಿ ವೈಟ್ ಕಲರ್ ಇದೆಯಲ್ಲ, ವೈಟ್ ಕಲರಿಂಗ್ ಆಗಿಲ್ಲ, ಆ ಕಾರಣಕ್ಕೆ ಹಿಂಗಿದೆ. ಇದೊಂದು ನೋಡ್ತಿರ್ಬೋದು. ಓಕೆನಾ, ಅದಾದ್ಮೇಲೆ ಇನ್ನ ಇದು ಅಷ್ಟೇ, ಎರಡು ಸಿಮಿಲರ್ ಮಾಡ್ಲೆ. ಓಕೆನಾ, ಇದು ನೋಡಿ ಸಿಮ್ಮನ್ ಮೇಲೆ ಕೂತಿರೋಂಥದ್ದು ನೋಡ್ತಿರ್ಬೋದು, ಎಷ್ಟು ಸಕ್ಕದಾಗಿದೆ ಮಾಡ್ಲ್ ಇದು ಅಂದ್ಬಿಟ್ಟು. ಓಕೆನಾ, ಅದಾದ್ಮೇಲೆ ಇದು ಅದು ಆಲ್ಮೋಸ್ಟ್ ಸಿಮಿಲರ್ ಮಾಡ್ಲಿದೆ. ಇದು ನೋಡಿ ಸ್ವಲ್ಪ ಯೂನಿಕ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ತಂದೆ ಪಕ್ಕದಲ್ಲಿ ಕೂರ್ಸ್ಕೊಂಡಿರೋಂಥದ್ದು ಶಿವ ಇದೆ ಆಕ್ಚುಲಿ, ಪಕ್ಕದಲ್ಲಿ ನೋಡ್ತಿರ್ಬೋದು. ಶಿವನ್ ಪಕ್ಕದಲ್ಲಿ ಇದು ಸಿಂಹ ಇರೋದು ನೋಡ್ತಿರ್ಬೋದು ನೀವು ಇಲ್ಲಿ. ಎಷ್ಟು ಸಕ್ಕದಾಗಿದೆ ಮಾಡ್ಲನ್ನ. ಇದು ಆಕ್ಚುಲಿ ನೀವು POP ಅಂತೀರಾ, POPಗಿನ ಚೆನ್ನಾಗಿದೆ ಫಿನಿಶಿಂಗ್ ಆಕ್ಚುಲಿ ಹೇಳ್ಬೇಕಂತ ನಿಮ್ಗೆ. POP ಅಂದ್ರೆ ನಿಮ್ಗೆ ಆಕ್ಚುಲಿ ಏನಂದ್ರೆ ಕಲರೇಷನ್ ಗ್ಲೋಯಿಂಗ್ ಇರುತ್ತೆ, ಬಟ್ ನಿಮ್ಗೆ ಅದು ಪರಿಸರಿಗೆ ಹಾನಿ. ಬಟ್ ಇವ್ಯಾವ ಪರಿಸರಿಗೆ ಹಾನಿ ಇಲ್ಲ. ಇದು ಮಿನಿಮಮ್ ಇನ್ನೊಂದೇನು ಮಜಾ ಗೊತ್ತಾ, ಇದು ಆಕ್ಚುಲಿ ಮಿನಿಮಮ್ 3 ಅವರ್ ಕರ್ಗೋಗುತ್ತಂದ್ರೆ ಹೇಳ್ಬೋದು ಆಕ್ಚುಲಿ, ಇಷ್ಟು ದೊಡ್ಡ ವಿಗ್ರಹ. ಓಕೆನಾ, ನಿಮ್ಗೇನು ಜಾಸ್ತಿ ಟೈಮೇ ಹಿಡಿಯಲ್ಲ. ಓಕೆನಾ, ಅದ ನೋಡಿ ಇದು ಬಂದ್ಬಿಟ್ಟು ಏನ್ ಹೇಳಿದ್ರಿ, ಇದು ಶಿವಂದು. ಓಕೆನಾ, ಅದ್ರ ಪಕ್ಕದಲ್ಲಿ ನೀವು ಶಿಫ್ಟ್ ಆದ್ರೆ ಇದು ನಿಮ್ಗೆ ಸುಬ್ರಹ್ಮಣ್ಯ ತಮ್ಮನ್ ಕೂರ್ಸ್ಕೊಂಡಿರೋಂಥದ್ದು ನೋಡ್ತಿರ್ಬೋದು ನೀವು ಪಕ್ಕದಲ್ಲಿ. ಎಷ್ಟು ಸಾಕಾಗಿದೆ ನೋಡಿ. ಇನ್ನು ಆಕ್ಚುಲಿ ಪ್ಯಾಚಕ್ ವರ್ಕ್ ಮಾಡ್ತಾರೆ, ಸ್ವಲ್ಪ ಕೆಲವೊಂದು ಇದಾವೆ ಕ್ರಾಕ್ ಬಿಟ್ಟಿರೋದು, ಪ್ಯಾಚಕ್ ವರ್ಕ್ ಮಾಡಿ ಮತ್ತೆ ಕಲರೇಷನ್ ಆಗಿರೋದು ಒಂದೇ ಒಂದಿದೆ. ಹೋದ ವರ್ಷದ ತೋರಿಸ್ತೀನಿ ಹೇಗೆ ಕಲರೇಷನ್ ಆದ್ರೆ ಹೇಗೆ ಎಷ್ಟು ಮಜಾ ಕಾಣುತ್ತೆ ಅನ್ಬಿಟ್ಟು. ಓಕೆನಾ, ಇಲ್ಲೊಂದು ನೋಡಿದ್ರಲ್ಲ, ಅದಾದ್ಮೇಲೆ ನೋಡಿ ಇದು ಅಷ್ಟೇ, ಇದು 2 ಸಿಮಿಲರ್, ಈ 3 ಸಿಮಿಲರ್ ಒಂದೇ ಮಾಡ್ಲಿದೆಲ್ಲ ನೋಡ್ತಿರ್ಬೋದು. ಓಕೆನಾ, ಇನ್ನ ಈ ಕಡೆ ಬನ್ನಿ ತೋರಿಸ್ತೀನಿ ನಿಮ್ಗೆ. ಇನ್ನು ಅಷ್ಟೇ ಎಲ್ಲ ವೀಕ್ಷಕರೇ, ನೋಡಿ ಇಲ್ಲಿ ನೋಡಿ ಮೇಲ್ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಮೇಲೆ ನೋಡ್ತಾ ಇಲ್ಲ ವೀಕ್ಷಕರೇ, ಎಲ್ಲಿ ದೊಡ್ಡದಲ್ಲಿ ಮೇಲಿದೆಲ್ಲ ಅದೆಲ್ಲ 5 ಫೀಟ್ ಪೇಪರ್ ಗಣೇಶಗಳು ಅವೆಲ್ಲ ಲೈನ್ ಆಗಿ ಜೋಡಿಸ್ಯಾರ, 1-2 ಅಲ್ಲ, ಆಲ್ಮೋಸ್ಟ್ ಈ ಗೋಡನ್ ಫುಲ್ ಜೋಡಿಸ್ಯಾರ ಅದನ್ನ. ಓಕೆನಾ, ಅದಾದ್ಮೇಲೆ ಬನ್ನಿ ತೋರಿಸ್ತೀನಿ ಇನ್ನೊಂದು ನೋಡಿ. ಇದು ಕೂಡ ಅಷ್ಟೇ, ಇಲ್ಲೇ ನೋಡ್ತಾ ಇರೋ ವೀಕ್ಷಕರೇ, ಇದು ಕೂಡ ಪೇಪರ್ ಗಣೇಶ. ಹಿಂದೆ ಇದೊಂದು ಲೈನು, ಹಿಂಭಾಗ ಒಂದು ಲೈನ್ ಇದೆ. ಓಕೆನಾ, ಇದೊಂದ್ಸಲ ಡಿಫ್ರೆಂಟ್ ಆಗಿದೆ, ಸಿಂಪಲ್ ಆಗಿರುವಂತದ್ದು. ಹಿಂದೆ ಒಂದು ಪ್ರಭಾವಳಿ ಇದೆ. ಓಕೆನಾ, ಇದೆಲ್ಲ ಅಟ್ಯಾಚ್ ಆಗಿ ಬರುತ್ತೆ ನಿಮ್ಗೆ, ಇದನ್ನ ಸೆಪರೇಟ್ ಬರಲ್ಲ, ಅಟ್ಯಾಚ್ ಆಗಿರೋಂಥದ್ದು ನೋಡಿ, ಸಕದಾಗಿದೆ ಆಕ್ಚುಲಿ. ಇದರ 1 2 3 4 ಮಾಡಿದೆ. ಇದಾ ಏನಿದು? ಓ, ಕೈಗೆ ಬರೋಂಥದ್ದಂತೆ ನೋಡಿ ವೀಕ್ಷಕರೇ. ಇದು ಈ ತರ ಈ ಕೈಗ ಸಾರಿ ಈ ತರ ಬರುತ್ತೆ ನೋಡಿ ವೀಕ್ಷಕರು, ನೋಡ್ತಿರ್ಬೋದು. ಖಡ್ಗ ಇದೆ ಆಕ್ಚುಲಿ ನೋಡಿ, ಇದು ಪೇಪರ್ ಇದೆ ನೋಡಿ, ಕರೆಕ್ಟ್ ನೋಡ್ತಿರ್ಬೋದು ಎಷ್ಟು ಪೇಪರ್ ಅನ್ಬಿಟ್ಟು. ಇದೆಲ್ಲ ಪೇಪರ್ಗಳು ಇವೆಲ್ಲ. ಇಲ್ಲಿ ಎಲ್ಲರೂ ಪ್ರಶ್ನೆ ಆಗ್ತಾ ಇದ್ರಿ, ಇಲ್ಲ POP ಬಿಡು, ಇಲ್ಲ ವೀಕ್ಷಕರು ಇದೆ POP ಎಲ್ಲ. ಮತ್ತೊಂದ್ಸತಿ ಹೇಳ್ತಾ ಇದೀನಿ, ಪೇಪರ್ ನೋಡಿ ಹೀಗೆ ಬರುತ್ತೆ, ಹಿಂಗೆ ಹೆಂಗೋ ಬರುತ್ತೆ, ಹಿಂಗೋ ಅದು ಅಟ್ಯಾಚ್ ಮಾಡಿದ್ರೆ ನೋಡಿ ಹಿಂಗ್ ಬರುತ್ತೆ ಆಕ್ಚುಲಿ. ಇದು ಮಾಡ್ಲ ಏನೇ ಕಲರೇಷನ್ ಚೆನ್ನಾಗಿ ಕಾಣುತ್ತೆ. ಇವಾಗ ನಿಮ್ಗೆ ಅಷ್ಟು ಮಜಾ ಇರಲ್ಲ ಕಲರೇಷನ್. ಇನ್ನ ಮತ್ತೊಂದ್ಸಿ ಬಂದು ತೋರಿಸ್ತೀನಿ. ಓಕೆನಾ, ಇದು ಇಷ್ಟ ಆಯ್ತಾ? ಇನ್ನ ಬನ್ನಿ ಆ ಕಡೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಇಲ್ಲೊಂದು ಲಾಸ್ಟ್ ಒಂದು ಕಲರೇಷನ್ ನೋಡಿ, ಇಲ್ಲೇ ಇದೆ, ಫ್ರಂಟ್ ಅಲ್ಲೇ ಇದೆ ನಿಮ್ಗೆ. ಇದು ಕಲರೇಷನ್ ಆದ್ರೆ ಈ ತರ ಹೈಲೈಟ್ ಆಗಿ ಕಾಣುತ್ತೆ ನಿಮ್ಗೆ ಆಕ್ಚುಲಿ. ಇವಾಗ ವೈಟ್ ಆಗಿರೋದಕ್ಕೆ ನಿಮ್ಗೆ ಅಷ್ಟು ಇರ್ಬೋದು, ಕಲರೇಷನ್ ಆದಷ್ಟು ಮಜಾ ಇರುತ್ತೆ. ಲಾಸ್ಟ್ ಅಲ್ಲಿ ನೋಡ್ತಿರ್ಬೋದು ಇಲ್ಲಿ, ಲಾಸ್ಟ್ ಸುಬ್ರಹ್ಮಣ್ಯ ನೋಡಿ, ನಿಮ್ಗೆ ಹತ್ರದಲ್ಲಿ ಹೋಗಿ ತೋರಿಸ್ತೀನಿ, ಜೂಮ್ ಹಾಕ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಓಕೆನಾ, ಫಸ್ಟ್ ಇದೆಲ್ಲ ಅಬ್ಸರ್ವ್ ಮಾಡಿ ತೋರಿಸ್ತೀನಿ. ನಿಮ್ಮ ಮೊದಲ ಇದೆಷ್ಟು ಫೀಟ್ ಇದೆ ಬರ್ತಾರೆ ಇದು? ಇದು 6 ಅಡಿ ಗಣೇಶ ಆಯ್ತು ನೋಡ್ತಿರ್ಬೋದು. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಗೊತ್ತಾ, ಹೊಸ ಡಿಸೈನ್ ಇದು. ಶಿವ ಪಾರ್ವತಿ ಪಕ್ಕದಲ್ಲಿ ನೋಡ್ಬೋದು, ಈ ಕಡೆ ನಂದಿ ನೋಡ್ಬೋದು ನೀವು ಇಲ್ಲಿ, ಡಿಫ್ರೆಂಟ್ ಆಗಿದೆ ನೋಡಿ. ಆಮೇಲೆ ಪಕ್ಕದಲ್ಲಿ ಇಲ್ಲಿ ವಾಹನ ಮೇಲೆ ಕುತ್ಕೊಂಡಿರೋ ತರ ಇದು ಗಣೇಶ, 6 ಫೀಟ್ ಗಣೇಶ ಸಕದಾಗಿದೆ. ಅದಾದ್ಮೇಲೆ ಇದು ಅಷ್ಟೇ ಸೇಮ್, ಇವೆರಡು ಒಂದೇ. ಓಕೆನಾ, ನಾ ಬನ್ನಿ ಇದು ನೋಡಿ ಸಕದಾಗಿದೆ. ಕಳಶದ ಮೇಲೆ ಹಿಂಭಾಗ ಕಳಶ ಇರೋದು, ಮತ್ತೆ ಇಲ್ಲಿ ಶಿವ ಇದೆ ನಿಮ್ಗೆ ಹಿಂಭಾಗದಲ್ಲಿ ನೋಡ್ತಿರ್ಬೋದು. ಲಿಂಗ ಇದೆ. ಓಕೆನಾ, ಬನ್ನಿ ಇದು ಅಷ್ಟೇ, ಹಂಸ ಮೇಲೆ ಇರುವಂತದ್ದು, ಹಂಸ ಪಕ್ಕದಲ್ಲಿ ಇರುವಂತದ್ದು ಇದು ಹಂಸ. ಮತ್ತೆ ಇದು ಗೌರಿ ಅನ್ಕೋತೀನಿ, ಇದು ಕಲರೇಷನ್ ಗೊತ್ತಾಗಲ್ಲ ಏನು ಗೌರಿನ ಏನು ಅಂದ್ಬಿಟ್ಟು. ಗೌರಿ ಅನ್ಕೋತೀನಿ ಇದು ಆಕ್ಚುಲಿ, ಗೌರಿನ ಸರಸ್ವತಿನ ಇರ್ಬೋದು ಇದು. ಮತ್ತೆ ಇದು ನೋಡಿ, ಇದು ಸಕದಾಗಿದೆ. ಈ ಕಡೆ ಏನ್ ನೋಡ್ತಾ ಇರ, ಇದು ಬಂದ್ಬಿಟ್ಟು ಗೌರಿ, ಸಾರಿ ಶಿವ. ಈ ಕಡೆ ಗೌರಿ, ಆ ಕಡೆ ಶಿವ ಗೌರಿ,
ಆ ಕಡೆ ಈ ಕಡೆ ಫೇಸಿಂಗ್ ಅಲ್ಲಿ ಇರೋದು, ಸಿಂಹ ಗರ್ಜನೆ ಮಾಡ್ತಿರೋದು, ಪಕ್ಕದಲ್ಲಿ ಕೂತಿರೋದು. ಸಕಾಲ ಮಾಡಲು ಬನ್ನಿ. ಇನ್ನ ಇದು ಅಷ್ಟೇ ಸೇಮ್ ಅದೇ ತರ ಕಾನ್ಸೆಪ್ಟ್ ಇದು ಕೂಡ. ಇದು ಅಷ್ಟೇ ಈ ಕಡೆ ನೋಡ್ತಾ ಇರಲ್ಲ, ಇದೆಲ್ಲ ನವಿಲು. 1 2 3 4 ನಿಮ್ಗೆ ಇದೇ ತರ. ಇದೊಂದು ಆಲ್ಮೋಸ್ಟ್ ಅನ್ಕೋತೀನಿ ಇದೊಂದು 10 ಅಡಿ ಅನ್ಕೋತೀನಿ. ಆಕ್ಚುಲಿ ಇದು ಹೈಟ್ 10 ಫೀಟ್ ಇದೆ ಅನ್ಕೋತೀನಿ ಇದು. ಬನ್ನಿ ಇನ್ನ ಬನ್ನಿ. ಇದು ನೋಡಿ, ಇದೊಂದು ಸಖತ್ತಾಗಿದೆ. ವೀಣೆ ನುಡಿಸ್ತಾ ಇರೋದು ಗಣೇಶ ನೋಡ್ತಿರ್ಬೋದು. ಇದು ಸರಸ್ವತಿ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ವೀಣೆ ನುಡಿಸ್ತಾ ಇರೋದು ಇದು ಸಖತ್ತಾಗಿದೆ ನೋಡಿ. ವೀಣೆ ಸಖತ ಮಾಡಿದ್ದಾರೆ. ನಂದಿ ಮೇಲೆ ಕೂತಿರೋದು, ವೀಣೆ ನುಡಿಸ್ತಾ ಇರೋದು. ಪಕ್ಕದಲ್ಲಿ ಹಂಸ ನೋಡ್ಬೋದು. ನವಿಲೋ ಹಂಸ ಅನ್ಕೋತೀನಿ ಇದು. ನವಿಲು ಆಕ್ಚುಲಿ ಇದು. ಸೂಪರ್ ನೋಡಿ. ಇದು ಬೇರೆ. ಇವಾಗ ಇಲ್ಲೇ ನೋಡಿದ್ರೆ, ನೋಡ್ತಾ ಇದ್ರೆ ಇದು ಬಂದು ಶಿವ ಆ ಕಡೆ ಇರೋದು ಇದು. ಓಕೆನಾ, ಶಿವ ಈ ಕಡೆ ಬಂದು ಶಿವ, ಈ ಕಡೆ ಬಂದು ಪಾರ್ವತಿ ಇರೋಂಥದ್ದು. ಬಟ್ ಇಲ್ಲಿ ನೋಡ್ಬೋದು ಶಿವ ಪಕ್ಕದಲ್ಲಿ ನಿಂತಿರೋದು ನೋಡ್ಬೋದು ನೀವು. ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿರೋ ತರ ಸಕಾಲಾಗಿದೆ ಮಾಡ್ಲಿ. ಇದು ಅಷ್ಟೇ ಪಕ್ಕದಲ್ಲಿ ನಿಂತ್ಕೊಂಡು ಇಟ್ಕೊಂಡಿರೋ ತರ ಮಾಡ್ಲಿ. ಇದು ಸಕಾಲಾಗಿದೆ ನೋಡಿ, ಸೂಪರ್. ಇದು ಅಷ್ಟೇ ಇಲ್ಲಿ ನವಿಲು. ಇದು ಕೂಡ ನವಿಲು. 1 2 3 4 ನವಿಲ್ ಕಾನ್ಸೆಪ್ಟ್ ಇದೆ. ಇದು ಅಷ್ಟೇ 1 2 ಅಲ್ಲ, ಒಂದೊಂದು ಪ್ಯಾಟರ್ನ್ 4 ಕಾನ್ಸೆಪ್ಟ್ಗಳಿದಾವೆ ನೋಡಿ. ಎಷ್ಟು ಸಕಾಲಾಗಿದೆ. ಇದು ಹೇಳಿದ್ ನಿಮ್ಗೆ ಕಲರೇಷನ್ ನೋಡ್ಬೋದು ಹೇಗಿದೆ ಅನ್ಬಿಟ್ಟು. ಕಲರೇಷನ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ ಆ ದೂರದಿಂದ ನೋಡಕ್ಕೆ ಕಲರೇಷನ್ ಆಗಿರ್ಬೋದು ಒಂಥರ ಮಜಾ. ಇದು ಆಕ್ಚುಲಿ ಹೋದ ವರ್ಷದ ಕಾನ್ಸೆಪ್ಟ್. ಇದು ಹೋದ ವರ್ಷದ್ದು ಆಕ್ಚುಲಿ ಮಾಡಲ್. ಇದು ಒಂದು ಡಿಸ್ಪ್ಲೇಗೋಸ್ಕರ ಇಟ್ಕೊಂಡಿದ್ದಾರೆ ಹೇಗಿದೆ ಅನ್ಬಿಟ್ಟು ನೋಡಿ. ಇದು ಒಂದು 22 ಫೀಟ್ ಇದೆಲ್ಲ ಬರ್ತಾ ಇರೋದು. 16 ಓ ಬೇರೆ 16 ಅಡಿ. ಇನ್ನ 20 ಇನ್ನೂ ದೊಡ್ಡದು. ಅರ್ಥ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಒಂದು 20 ಫೀಟ್ ಇತ್ತು ಗಣೇಶ. ಇದು ಬೇರೆ 16 ಫೀಟ್ ಅಷ್ಟೇ. ಇದು 16 ಫೀಟ್ ಹಿಂಗಿದೆ ನೋಡಕ್ಕೆ ನಿಮ್ಗೆ. ಇನ್ನ 20 ಫೀಟ್ ಹೆಂಗಿರ್ಬೋದು ಅಲ್ವಾ. ಇದು ಅಷ್ಟೇ ಸಕಾಲಾಗಿದೆ. ಹಂಸ ಮೇಲೆ ಕೂತಿರೋದು. ಅಲ್ಲೇನು ಹಂಸ ತೋರಿಸ್ನಲ್ಲ ಅದೇ ತರದ್ದೇ, ಸ್ವಲ್ಪ ಹತ್ರ ಬಾಯ್ತೀವಿ. ಕಲರೇಷನ್ ನೋಡಿ, ಹೊಡಿಲಿ. ಹಂಸದ್ ನೋಡ್ತಿರ್ಬೋದು ನೀವು ಇಲ್ಲಿ. ಕಲರೇಷನ್ ನೋಡಿ ನಿಮ್ಗೆ. ಇದು ಅಷ್ಟೇ ಕಲರೇಷನ್ ಆಗಿ ಆಕ್ಚುಲಿ ಕವರ್ ಮುಚ್ಚಿದ್ದಾರೆ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅನ್ಬಿಟ್ಟು. ನೋಡಿ ಫೇಸ್ ವರ್ಕ್ ನೋಡಿ ಹೇಗಿದೆ ಅನ್ಬಿಟ್ಟು. ಮಜ್ಜಾ ಇದೆ ನೋಡಿ. ಗಣೇಶನ್ ಆಗಿರ್ಬೋದು, ಸೊಂಡ್ಲಾಗಿರ್ಬೋದು, ಕಲರೇಷನ್ ಆಗಿರ್ಬೋದು. ಇದು ಆಕ್ಚುಲಿ ಸ್ವಲ್ಪ ಹೋದ ವರ್ಷದಲ್ಲ, ಸ್ವಲ್ಪ ಕಲರ್ ಡಿಮ್ ಆಗಿದೆ. ಇನ್ನ ಬ್ರೈಟ್ ಆಗಿ ಬರುತ್ತೆ ಆಕ್ಚುಲಿ ಈ ವರ್ಷದ್ದು ನೋಡಿ. ಆ ಕಿವಿ ಸೈಜ್ ದೊಡ್ಡ, ಅವನ ತಲೆ ಸೈಜ್ ನಿಮ್ಗೆ ಅಷ್ಟು ದೊಡ್ಡದಾಗಿದೆ. 16 ಫೀಟ್ ಅಂತ ನೋಡಿ. ಸಗದಾಗಿದೆ ನೋಡಿ ಎಷ್ಟಿದೆ. ಇಲ್ಲಿ ಸರಿ ಸುಮಾರು ಒಂದು 60 ಇದೆ ಈ ಗೋಡನಲ್ಲಿ. ಅಟ್ ಪ್ರೆಸೆಂಟ್ ಬರುತ್ತಂತೆ ಇನ್ನ ಮುಂದಕ್ಕೆ. ಬರೀ 60 ಅಷ್ಟೇ ಇರೋದು ಆಕ್ಚುಲಿ ಇಲ್ಲಿ. ಸೊ ವೀಕ್ಷಕರೇ, ಇವಾಗ ಇದೆಲ್ಲ ನಿಮ್ಗೆ ಕಲರೇಷನ್ ಯಾವ್ದಾರ ಒಂದು ತೋರಿಸ್ತೀನಿ ಹೇಳಿದ್ನಲ್ಲ, ಅವಲೇ ಲಾಸ್ಟ್ ಅಲ್ಲಿ ತೋರಿಸಿದ್ನಲ್ಲ, ಅದಕ್ಕಿನ್ನ ಅಟ್ ಪ್ರೆಸೆಂಟ್ ಹೊಸದೇ ಒಂದು ಕಲರ್ ಆಗಿರೋದು ಇಲ್ಲಿ ರೆಡಿ ಇರುತ್ತೆ. ಬನ್ನಿ ತೋರಿಸ್ತೀನಿ ನೋಡಿ. ವೀಕ್ಷಕರೇ ನೋಡ್ತಿರ್ಬೋದು, ಇದು ಈ ವರ್ಷದ ಮಾಡಲ್ ಇದೆ ಆಕ್ಚುಲಿ. ಹೆಂಗಿದೆ ಕೊಡ್ಲಿ ಕ್ಯಾಮ್ರಾ ಕೊಡ್ಲಿ ನೋಡಿ ವೀಕ್ಷಕರೇ. ಈ ವರ್ಷದ ಮಾಡಲ್ ಇದು. ಪೇಪರ್ ಗಣೇಶ ಕಲರೇಷನ್ ಆದ್ರೆ ಹೇಗ್ ಕಾಣುತ್ತೆ ಅನ್ಬಿಟ್ಟು ನೀವು ಅಬ್ಸರ್ವ್ ಮಾಡಬಹುದು. ಇದು ಸಕ್ಕತ್ತಾಗಿದೆ ನೋಡಿ. ಕಲರೇಷನ್ ಆದ್ರೆ ಮಸ್ತಾಗಿ ನೋಡಿ ನೋಡ್ತಿರ್ಬೋದು. ಇದೊಂದು ಇದೆ, ಒಂದು 10 ಫೀಟ್ ಇದೆ ಅನ್ಕೋತೀನಿ ಇದು ಆಕ್ಚುಲಿ ಗಣೇಶ. ಇದು ನೋಡ್ತಿರ್ಬೋದು. ಇದು ಪೇಪರ್ ಗಣೇಶ ವೀಕ್ಷಕರೇ. ಓಕೆನಾ. ಇನ್ನ ಮತ್ತೆ ಕಲರೇಷನ್ ಆದ್ಮೇಲೆ ಆಕ್ಚುಲಿ ಇದೆಲ್ಲ ಏನ್ ನೋಡ್ತಾ ಇರಲ್ಲ, ಇವೆಲ್ಲ ಕಲರೇಷನ್ ಮತ್ತೆ ಬಂದು ತೋರಿಸ್ತೀನಿ ಆಕ್ಚುಲಿ. ಇದು ಎಷ್ಟು ಫೀಟ್ ಸರ್ ಇದು? 8 ಫೀಟ್ ಇದೆ. 8 ಫೀಟ್ ಪೇಪರ್ ಗಣೇಶ ನೋಡಿ ಎಷ್ಟು ಆರಾಮಾಗಿ ಎತ್ತೀವಿ ಅನ್ಬಿಟ್ಟು ಇಟ್ಕೊಳ್ಳಿ. 3 ಜನ. ಓಕೆನಾ. ಜೈ ಗಣೇಶ ನೋಡಿ ವೀಕ್ಷಕರೇ, ಎಷ್ಟು ಆರಾಮಾಗಿ ಎತ್ಬಿಟ್ಟು ಇರ್ಬೋದು. ಅರ್ಥ ಮಾಡ್ಕೋಬಹುದು ನೀವು ಎಷ್ಟು ಲೈಟ್ ವೇಟ್ ಇದೆ ಮತ್ತೆ ಪರಿಸರ ಸ್ನೇಹಿ ಗಣೇಶ ಅನ್ಬಿಟ್ಟು. ಓಕೆನಾ. ಸೊ ಹೇಳಿ ಸರ್, ಹೇಗಿದ್ದೀರಾ? ಹೇಗಿದೆ? ಚೆನ್ನಾಗಿದೆ ಸರ್. ಮತ್ತೆ ಹೇಳಿ, ಈ ವರ್ಷ ಯಾವ ತರ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ, ಏನ್ ಕತೆ ಕಾನ್ಸೆಪ್ಟ್? ಈ ವರ್ಷ 20 ಅಡಿ ಮೇಲೆ ಹೋಗೋಣ ಅಂತ ಇದೀರಿ ಸರ್. ಓಕೆ. ಲಾಸ್ಟ್ ಟೈಮ್ 20 ಫೀಟ್ ಇತ್ತಲ್ಲ, ಈ ವರ್ಷ ಅದೇ ತರ 20 ಫೀಟ್ ಮೇಲೆ ಕೊಡೋಣ ಎಲ್ಲರಿಗೂ ಕಸ್ಟಮರ್ಗೆ. ಇದೆಲ್ಲ ಯಾವ ಕಲರ್? ವಾಟರ್ ಪೇಂಟ್ ಯಾವ ತರ? ಎಲ್ಲ ವಾಟರ್ ಬೇಸ್ ಸರ್. ಓಕೆ. ಮತ್ತೆ ನಮ್ ಜನ ಎಲ್ಲ ಪಿಒಪಿ ಅಂತಾರೆ, ಅದ್ರ ಬಗ್ಗೆ ನೀವು ಹೇಳಿ. ಪಿಒಪಿ ಗಣಪತಿಗೆ ಅಲಗೆ ಮೇನ್ ಬರೋದಲ್ಲ, ಅದ್ರಲ್ಲೇ ಗೊತ್ತಾಗ್ಬಿಡ್ತದೆ. ಅಲಗೆ ಇದ್ರೇನೆ ನೋಡಿ. ಇದು ಹಳೇದು ನಿಮ್ ಹಿಂದೆ ತೋರಿಸಿ. ಇದು ಹಳೇದು ಈ ವರ್ಷ ಮಾಡಿ ತೋರಿಸಿ. ಹಿಂದೆ ತೋರಿಸಿ ನೋಡಿ ಎಷ್ಟು ಹಳೇದು. ಪಿಒಪಿ ಈ ತರ ಬರುತ್ತೆ. ಈ ತರ ಅಲ್ಲಿಗೆ ಬರೋದಲ್ಲ ನಿಮ್ಗೆಲ್ಲ ಬಂದು ಪೇಪರ್ ಗಣೇಶಗಳು ಇವೆಲ್ಲ ನೋಡ್ತಿರ್ಬೋದು. ಇದು ಅಷ್ಟೇ ಅಲ್ವಾ? ರೆಡಿ ಇದೆಯಲ್ಲ ಪೇಪರ್? ಇದು ರೆಡಿ ಇದೆ ನೋಡಿ. ಈ ಕಡೆ ಬಂದು ತೋರಿಸಿಲಿ ನೋಡಿ. ಇದು ಕೂಡ ಪೇಪರ್ ಗಣೇಶ ವೀಕ್ಷಕರು ನೋಡ್ತಿರ್ಬೋದು. ಇದು ಎಲ್ಲ ಪೇಪರ್ ಏನು ಈಸಿಯಾಗಿ ಎತ್ಬೋದು ನೋಡಿ. ನೀವು ಮೊದಲ ತೀರಾ ಪಿಒಪಿ ಆದ್ರೆ ಸ್ವಲ್ಪ ಭಾರ ಬರುತ್ತಲ್ಲ. ಹೌದು. ಪಿಒಪಿ ಪ್ಯೂರ್ ಮಣ್ಣೆಲ್ಲ ಸಕ್ಕತ್ ಭಾರ ಬರುತ್ತೆ. ಇವೆಲ್ಲ ನಮ್ಗೆ ಈಸಿಯಾಗಿ ಲೈಟ್ ವೇಟ್ ಆಗಿ ಎತ್ಕೊಂಡು ನೀವು ಆಕ್ಚುಲಿ ಕ್ಯಾರಿ ಮಾಡ್ಬೋದು. ಒಂಥರ ನಿಮ್ಗೆ ಯಾವ್ದೇ ರೀತಿ ದೊಡ್ಡ ವಾಹನ ಬೇಕಾಗಿಲ್ಲ, ಮತ್ತೆ ಟ್ರೈನ್ ಬೇಕಾಗಿಲ್ಲ ಎತ್ಕೊಂಡು ಹೋಗ್ಬೇಕಂದ್ರೆ. ಇಷ್ಟು ದೊಡ್ಡದು ಇವಾಗ ನೋಡಿದ್ರ ಎಷ್ಟು ಈಸಿಯಾಗಿ ಎತ್ಕೊಂಡಿದ್ದೀವಿ ಅಂದ್ಬಿಟ್ಟು ಅಲ್ವಾ? ಹೇಳಿ ಸರ್, ಮತ್ತೆ ಇನ್ ಯಾವ ತರ ಮಾಡ್ಲು ಬರ್ತಾ ಇದೆ ಅಪ್ಕಮಿಂಗ್ ಅಲ್ಲಿ? ಅಪ್ಡೇಟ್ ಏನು ಕೊಡಲ್ಲ ಸರ್, ಯಾಕಂದ್ರೆ ಐಟಮ್ ಯಾವ್ದು ಕೊಡ್ತಾರಂತ ಗೊತ್ತಿಲ್ಲ. ನಿಮ್ಗೆ ಯಾವ ಸ್ಟಾಕ್ ಅವೈಲೇಬಲ್ ಇರುತ್ತೆ ಅದ್ರ ಮೇಲೆ. ಯಾಕಂದ್ರೆ ಇದು ಒಂದು ಜಾಗದ ಬರಲ್ಲ, ಎಲ್ಲ ಕಡೆಯಿಂದ ಬರ್ತದೆ. ಆಂಧ್ರ, ತಮಿಳ್ನಾಡು ಅದ್ ಕಡೆ
ಬಂದಾದ್ಮೇಲೆ ನಾವು ಇನ್ಫಾರ್ಮ್ ಮಾಡ್ತೀರಿ, ಯಾಕಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡೋಣ ಈ ವರ್ಷ ಅಂದ್ರೆ ಅದಕ್ಕೆ ಎಲ್ಲ ಸ್ಯಾಂಪಲ್ಗೆ ಸುಮ್ನೆ ತಗೊಂಡ್ ಬಂದಿರೋ. ಓಕೆ, ಸುಮಾರು ಒಂದ್ 20 ಲೋಡ್ ಬರುತ್ತೆ ಈ ವರ್ಷ. ಇನ್ನ ಬರೋದಿದೆ, 20 ಲೋಡ್ ಬರ್ಬೇಕು, ಅದಕ್ಕೋಸ್ಕರ ವೈಟಿಂಗ್. ಸೂಪರ್. ಇದು ಆಕ್ಚುಲಿ ಹೇಗೆ ಹೋಲ್ಸೇಲ್ ಕೊಡ್ತಾರೆ, ರಿಟೇಲ್ ಕೊಡ್ತಾರೆ, ಯಾವ ತರ ಸರ್? ಎರಡು ಮಾಡ್ತೀರಿ ಸರ್, ಎರಡು ಮಾಡ್ತೀವಿ. ನಿಮ್ಗೆ ರಿಕ್ವೈರ್ಮೆಂಟ್ ಅವ್ರಿಗೆ ಹೆಂಗ್ ಬರುತ್ತೆ ಆ ತರ? ಹೌದು, ಇವಾಗ ಹೋಲ್ಸೇಲ್ ಅವ್ರ ಮೇನ್ ಪ್ರಿಫರೆನ್ಸ್ ಹೋಲ್ಸೇಲ್ ಅವ್ರಿಗೆ. ಎಷ್ಟು ತಗೋಬೇಕು ಮಿನಿಮಮ್ ಪೀಸಸ್? ಒಂದ್ ಲೋಡ್ ಸರ್, ಒಂದ್ ಲೋಡ್ ಎಷ್ಟು ಸರ್? ಒಂದ್ ಕ್ಯಾಂಟರ್ 8 ಪೀಸ್ ಬರುತ್ತೆ ಅಷ್ಟೇ. ಓಕೆ, 8 ತಗೊಂಡ್ರೆ ಮಿನಿಮಮ್ ಅಂದ್ರೆ ಇದು ಒಂದ್ ಲೋಡ್ಗೆ 3 ಪೀಸ್ ಹೋಗೋದು. ಇದು ಹೌದು, ಇಷ್ಟು ದೊಡ್ಡದು, ಇದು ಒಂದ್ ಲೋಡ್ 3 ಪೀಸ್, 3-4 ಪೀಸ್ ಹೋಗುತ್ತೆ. ಓಕೆ, ಸೂಪರ್. ಎಲ್ಲ ಮಿಕ್ಸ್ ಮಾಡಿ ಕೊಟ್ರೆ ಒಂದ್ ಆ ಕಡೆ ತೋರ್ಸ. ನೋಡಿ ವೀಕ್ಷಕರೇ, ಇದೇ ಪೇಪರ್ ಅಲ್ಲ ಸರ್ ಅದು? ಮಿಕ್ಸ್ ಮಾಡಿ ರಾಮ್ಕೋ ಪೇಪರ್, ಸಿಮೆಂಟ್ ಪೇಪರ್. ನೋಡಿ ಈ ಕಡೆ ಬನ್ನಿ ತೋರಿಸಿ. ನೋಡಿ ನಿಮ್ ಮುಂದೆ ನಡೀತಾ ಇದೀವಿ. ಇದೇ ಪೇಪರ್ ಓಡ್ ಹಾಕಿರೋದು, ಅವೆಲ್ಲ ಸ್ಟಾರ್ಟಿಂಗ್ ತೋರಿಸಿ ನಿಮ್ಗೆ ಇದೇ ಪೇಪರ್ ಹಾಕಿರೋದು ಆಕ್ಚುಲಿ. ಮತ್ತೆ ಮಣ್ಣು ಕೂಡ ಓದಕ್ಕೆ ಕೊಡ್ತೀರಲ್ಲ ನೀವು? ಮಣ್ಣಿಂದ ಅಲ್ಲಿ ಚಿಕ್ಕ ಗೋಡ ಮನೆ ಹತ್ರ ಇದೆ. ಅಲ್ಲಿ ಎಷ್ಟು ಫೀಟ್ ಮಾಡ್ತೀರಾ ನೀವು? ನಾಣ್ಯ ಗಣೇಶ ಇಷ್ಟಿಂದ 3 ಇಂಚಿಂದ ಒಂದು 6 ಅಡಿವರೆಗೂ ಸಿಗುತ್ತೆ ಅಲ್ಲಿ. ಆಕ್ಚುಲಿ ಇವಾಗ 10% ಅಲ್ಲಿ ಇರ್ಲಿಲ್ಲ, ಅವೆಲ್ಲ ಸ್ಟಾಕ್ ಖಾಲಿ ಆಗಿತ್ತಂತೆ. ನೆಕ್ಸ್ಟ್ ಟೈಮ್ ಬಂದಿನ ಕಲೆಕ್ಷನ್ ಅವಾಗ ತೋರಿಸ್ತೀನಲ್ಲ, ಅವಾಗ ಬಂದು ತೋರಿಸ್ತೀನಿ ನಿಮ್ಗೆಲ್ಲ. ನಿಮ್ಗೆ ಎಷ್ಟು ಮಜಾ ಇದೆ ನೋಡಿ. ಇದು ಕೂಡ ಅಷ್ಟೇ ಪೇಪರ್ ವೀಕ್ಷಕರೇ. ಬಟ್ಟೆನಾ ಇದು? ಕಾಟನ್ ಬಟ್ಟೆ. ಓಕೆ, ಕಾಟನ್ ಬಟ್ಟೆ. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ನಾನು ಲಾಸ್ಟ್ ವಿಡಿಯೋ ತೋರಿಸಿದೆ ನಿಮ್ಗೆ. ಸೇಮ್ ಅದೇ ಕಾನ್ಸೆಪ್ಟ್ ಅಲ್ಲ, ಅಂಟಿಸೋದಲ್ಲ, ಮರ್ಗಂಟ್ಸು ಪೌಡ್ರು ಆ ಥರದಲ್ಲ. ನೋಡಿ ಲಾಸ್ಟ್ ಟೈಮ್ ಕೂಡ ಅದೇನೆ ನಿಮ್ಗೆ, ಅದು SLV ಕಲಾ ಆರ್ಟ್ಸ್ ಅಲ್ಲಿ ತೋರಿಸಿ ಮಂಡ್ಯದಲ್ಲಿ ಮಾಡಿದ್ದಲ್ಲ, ಸೇಮ್ ಅದೇ ತರ ಗಣೇಶಗಳು. ಬಟ್ ನಿಮ್ಗೆ ಮಂಡ್ಯ ಹೋಗಲ್ಲ, ಬೆಂಗಳೂರು ತಗೊಂಡ್ಬಂದ್ರೆ ಆರಾಮಾಗಿ ಬಂದು ತಗೋಬಹುದು. ನೋಡಿ ಗೋಡನ್ ಫುಲ್ ಇದೆ, ಒಂದೆರಡಲ್ಲ ಗೋಡನ್ ಫುಲ್ ಇದೆ. ಇನ್ನ ಆಕ್ಚುಲಿ ಐಟಮ್ ಎಲ್ಲ ಫುಲ್ ಆದ್ಮೇಲೆ ಬಂದು ತೋರಿಸ್ತೀರಿ. ಇನ್ನ ಸರ್ ಅಡ್ರೆಸ್ ಎಲ್ಲಿ ಬರ್ ಕರೆಕ್ಟಾಗಿ ಎಕ್ಸಾಕ್ಟ್ ಹೇಳ್ಬಿಟ್ಟು? ಅಡ್ರೆಸ್ ಬಂದು ಇದು ನಾರಾಯಣಪುರ ನಾಗನಹಳ್ಳಿ ಅಂತ, ಹೆಗಡೆ ನಗರ್ ಮೈನ್ ರೋಡ್. ಹೆಗಡೆ ನಗರ್ ನಿಯರ್ ಟು ನಾಗರ ನಾಗವರ ಅನ್ನೋದು. ಓಕೆ, ನಿಮ್ಗೆ ಆಕ್ಚುಲಿ ಮೇನ್ ಇಲ್ಲಿ ಪ್ರಿಫರ್ ಮಾಡ್ತೀರಾ ಅಲ್ಲಿ ಬರಕ್ಕೆ? ಇಲ್ಲೇ ಬಂದ್ರೆ ಒಳ್ಳೇದು. ಚಿಕ್ಕದು ಬೇಕಾದ್ರೆ ಅಲ್ಲಿ ಬರ್ಬೇಕು. ಓಕೆ, ಇಲ್ಲಿ ಎಷ್ಟು ಫೀಟ್ ಇಂದ? 18 ಇಲ್ಲಿ 3 ಅಡಿಯಿಂದ ನಿಮ್ಗೆ 22 ಅಡಿವರೆಗೂ ಸಿಗುತ್ತೆ ಇಲ್ಲಿ. ಓಕೆ, ನೋಡಿ 22 ಅಡಿ ಗಂಟ ಗಣೇಶ ಸಿಗುತ್ತೆ ಇಲ್ಲಿ 3 ಅಡಿಯಿಂದ. ಹಿಂದೆ ಕೂಡ ಇದು ಮಣ್ಣಿನ ನೋಡಿ. ಇಲ್ಲಿ ಬಾ ತೋರಿಸ್ಬಿಡ್ಕಂಡ, ಬಾ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬಿಡೋಣ ಬಾ. ಇವೆಲ್ಲ 5 ಫೀಟ್ ಅಲ್ಲ? ಇದು 4 ಅಡಿ ಸರ್. 4 ಅಡಿ ನೋಡಿ ವೀಕ್ಷಕರು, ನೋಡ್ತಿರ್ಬೋದು. ಇವೆಲ್ಲ 4 ಅಡಿ ಮಣ್ಣಿನ ಗಣೇಶ. ಇವೆಲ್ಲ ಈ ವರ್ಷಕ್ಕೆ ರೆಡಿ ಮಾಡೋದಲ್ಲ? ಇನ್ನ ಬರುತ್ತೆ ಐಟಮ್. ಓಕೆ, ಇದು ಎತ್ತಕ್ಕಾಗಲ್ಲ ಅಂತ ಇವಾಗಲೇ ಅಲ್ಲಿಗೆ ಮೇಲೆ ಎತ್ತಿಕ್ಬಿಟ್ಟಿದ್ದೀರಿ. ಆಮೇಲೆ ಕಷ್ಟ ಅನ್ಬಿಟ್ಟಲ್ಲ, ಇವಾಗಲೇ ಎತ್ತಿಕ್ಬಿಟ್ಟಿದ್ದೀರಿ. ಸೂಪರ್, ಸಕ್ಕತ್ತಾಗಿದೆ. ಇದರ ಮಣ್ಣಿನಲ್ಲಿ ಎಷ್ಟು ತರ ಮಾಡಲ್ ಮಾಡಕ್ಕೆ ಪ್ಲಾನ್ ಇದೆ ನಿಮ್ದು? ಸರ್ ಇದು 6 ಅಡಿವರೆಗೆ ಇದೆ. ಮಾಡಲ್ ಬಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರೊಡಕ್ಷನ್ ಬೇರೆ ಕಡೆ, ತುಮಕೂರು ಕಡೆ ಎಲ್ಲ ಕೊಟ್ಟಿದ್ದೀರಿ. ಯಾಕಂದ್ರೆ ಇಲ್ಲಿ ಸ್ಪೇಸ್ ದೊಡ್ಡದಕ್ಕೆ ಮಾತ್ರ ಮಾಡ್ಕೊಂಡಿರೋದು. ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಜೂನ್ ಜುಲೈ ಬಂದ್ಬಿಡ್ತದೆ ಐಟಮ್, ಅವಾಗ ಪೇಂಟಿಂಗ್ ಮಾತ್ರ ಇಲ್ಲಿ ಮಾಡೋದು. ಓಕೆ, ಹಂಗೆ. ಸೊ ಕೆಲಸ ಮಾಡೋರು ಇಲ್ಲಿ ಬಂದ್ ಮಾಡಕ್ಕೆ ಅವರು ಸ್ವಲ್ಪ ಡಿಲೇ ಮಾಡ್ತಾರೆ, ಬಂದು ಹೋಗಕ್ಕಾಗಲ್ಲ. ಅದರಿಂದ ಅವ್ರ ಜಾಗದಲ್ಲೇ ಮಾಡಿಸಿ ನಾವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಇಲ್ಲಿ ಪೇಂಟಿಂಗ್ ಮಾತ್ರ ಇಲ್ಲಿ ಮಾಡ್ತಾರೆ. ಯಾಕಂದ್ರೆ ಪೇಂಟಿಂಗ್ ಪ್ರಿಫರೆನ್ಸ್ ಹೆವಿ ಇರುತ್ತೆ, ಅದಕ್ಕೋಸ್ಕರ ನಮ್ದು ಪೇಂಟಿಂಗ್ ಮೇನ್. ಓಕೆ, ಮತ್ತೆ ಇನ್ನೊಂದು 1.5 ತಿಂಗಳಲ್ಲ ಕಲರೇಷನ್ಗೆ? ನೆಕ್ಸ್ಟ್ ಮಂತ್ 20ನೇ ತಾರೀಕು ಮೇಲೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಓಕೆ ಸರ್, ಥ್ಯಾಂಕ್ಸ್. ಮತ್ತೆ ಸಿಗೋಣ. ಸೊ ವೀಕ್ಷಕರು ನೋಡ್ತಿರ್ಬೋದು ನೋಡಿ, 10-12 ಫೀಟ್ ಗಣೇಶನ ಹೆಂಗ್ ಇಷ್ಟ ಆರಾಮಾಗಿ 4 ಜನ ಸಾಗಿಸ್ತೀರ ನೋಡ್ಬೋದು. ಎಷ್ಟು ಈಸಿ ಅನ್ಬಿಟ್ಟು ಸಾಗಿಸೋದನ್ನ ನೋಡಿ. ಎಷ್ಟು ದೊಡ್ಡ ಗಣೇಶ ಎಷ್ಟು ಈಸಿಯಾಗಿ ಸಾಗಿಸ್ತಾರೆ ನೋಡಿ. ಜರುಗ್ಸ ನೋಡಿ, ಚಿಕ್ಕ ಏನೊಂದು ಬೊಂಬೆ ಜರುಗ್ಸಂಗ್ ಜರಿಸ್ಬೋದು, ಅಷ್ಟು ಲೈಟ್ ವೇಟ್ ಆಗಿ ಜರಿಸ್ಬೋದು. ನೋಡ್ತಿರ್ಬೋದು ನೀವು ಇಲ್ಲಿ ನೋಡಿ, ಆರಾಮಾಗಿ ಜೋಡಿಸ್ಬಿಟ್ರು ಹಂಗೆ. ಮತ್ತೊಂದು ಇವಾಗ ಇಲ್ಲಿಂದ ತೆಗಿತಾರೆ ನೋಡಿ. ಟೋಟಲ್ ಒಂದು 60 ಗಣೇಶ ಇದಾವೆ. ಎಲ್ಲ ಸೆಗ್ರಿಗೇಟ್, ಇನ್ನೊಂದು ಮತ್ತೊಂದು ಲೋಡ್ ಬರ್ತೀವಂತೆ. ಸೊ ಹಾಗಾಗಿ ಸೆಗ್ರಿಗೇಟ್ ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಈಸಿಯಾಗಿ ನೋಡಿ, ಎಷ್ಟು ಈಸಿಯಾಗಿ ಎತ್ಬಿಟ್ರು ನೋಡಿ. ಪಕ್ಕದಲ್ಲಿ ಜೋಡಿಸ್ಕೊಂಡ್ಬಿಟ್ರು ಹಂಗೆ ನೋಡಿ, ಈಸಿ. ಹಿಂದೆ ಏನು ನೋಡಿ, ಯಾವ್ದು ಕ್ರೇನ್ ಏನು ಹಾಕಿಲ್ಲ, ಎಷ್ಟು ಕೈಯಲ್ಲಿ ಹಿಡಿತಾ ಇರೋದು ಅಷ್ಟೇ. ಇದು ನೋಡ್ತಿರ್ಬೋದು ನಿಮಗೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸ್ಕೊಂಡಿದ್ದೀನಿ. ಇವಾಗೆಲ್ಲ 10% ಏನು ಬರೀ ವೈಟ್ ಅಂದ್ರೆ ವೈಟ್ ಆಗಿರೋದ್ರ ಕಾರಣ ನಿಮಗೆ ನೋಡೋಕೆ ಸ್ವಲ್ಪ ಅಷ್ಟು ಏನು ಕಲರೇಷನ್ ಚೆನ್ನಾಗಿಲ್ಲ ಅಂತ ಅನ್ಕೊಬೋದು. ಕಲರೇಷನ್ ಮತ್ತೊಮ್ಮೆ ಬಂದು ನಿಮ್ಗೆ ತೋರಿಸ್ತೀನಿ, ಓಕೆನಾ? ನಿಮ್ಗೇನೇ ಗಣೇಶ ಬೇಕಾದ್ರೆ ಈ ಬ್ರದರ್ ನಮ್ಮ ಡಿಸ್ಪ್ಲೇ ಮೇಲೆ ಹಾಕಿರಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಈ ಗೋಡನ್ ಲಿಂಕು ಮತ್ತೆ ನಿಮಗೆ ಫಸ್ಟ್ ಅಲ್ಲಿ ತೋರಿಸೋದಲ್ಲ ಮಣ್ಣಿನ ಗಣೇಶ, ಆ ಗೋಡನ್ ಲಿಂಕು ಕೂಡ ನಂಗೆ 2 ಸಪ್ರೇಟ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ ಜಾಗದಲ್ಲಿ. ನೀವು ಆಲ್ಮೋಸ್ಟ್ ಏನಂದ್ರೆ ಏನದು ವಾಟ್ಸಪ್ ಅಲ್ಲಿ ಫೋಟೋ ಕಳ್ಸ್ಕೊಂಡು ನೋಡೋ ಬದಲು ದಯವಿಟ್ಟು ಇಲ್ಲಿ ಬಂದು ವಿಸಿಟ್ ಮಾಡಿ.
ಆಕ್ಚುಲಿ ಏನಂದ್ರೆ ನೋಡಿ ನಿಮ್ ಡೈರೆಕ್ಟ್ ಆಗಿ ನೋಡೋದಕ್ಕೂ ಪೇಪರ್ ಅಲ್ಲಿ ನೋಡೋ ಇದು ಫೋಟೋದಲ್ಲಿ ನೋಡೋಕ್ಕೂ ಭಾರಿ ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಡೈರೆಕ್ಟ್ ಆಗಿ ನೋಡಕ್ ಅಂದ್ರೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನಮ್ ಗಣೇಶ ನೋಡಕ್. ಆಲ್ಮೋಸ್ಟ್ ಗಣೇಶ ಹಬ್ಬ ಅಂದ್ರೆ ಒಂಥರ ಸಖತ್ ವಿಜೃಂಭಣೆಯಿಂದ ಮಾಡ್ತೀವಿ ನಾವು ಅಲ್ವಾ. ಆಲ್ಮೋಸ್ಟ್ ನಾನು ಪ್ರತಿ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಆದಷ್ಟು ಪರಿಸರ ಸ್ನೇಹಿ ಗಣೇಶ ಬಳಸಿ. ಇದು ಕೂಡ ಪೇಪರ್ ಗಣೇಶ, ಮಣ್ಣಿನ ಗಣೇಶ ಆಗಿರ್ಬೋದು, ಈ ತರ ಬಳಸಿ. ದಯವಿಟ್ಟು POP ನ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಲ್ಲಿ ಮುಗಿಸ್ತಾ ಇದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದೊಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀ ಗಣೇಶ.